ಹಾಯ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆಗಲೇ 12:45 1 ಗಂಟೆ ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಏನಪ್ಪ ಅಂತಂದರೆ ಎಲ್ಲರೂ ಮದುವೆಗೆ ಹೊರಟಿದ್ದೀವಿ. CS ಪುರ ಅಂತ ನಿಟ್ಟೂರ್ ಹತ್ರ ಎಲ್ಲ ಮದುವೆಗೆ ಹೊರಟಿದ್ದೀವಿ ರೆಡಿಯಾಗಿ. ಇವತ್ತು ಯಾವತ್ತಿಂದು ಲಾಗು ಅಂತ ಅಂದರೆ ಶನಿವಾರ 24ನೇ ತಾರೀಕಿಂದು ಲಾಗು, ಜನವರಿ. ಬನ್ನಿ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬಟ್ಟೆ ಪ್ಯಾಕ್ ಎಲ್ಲ ಆಗಿದೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹುಡುಗರು ಕಾಲು ಚೈನ್ ಹಾಕ್ಕೊಳ್ಳೋಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ನೋಡಿ ಹೊರಟಿದ್ದೀವಿ ನಾವು ಕೂಡ. ಇದೊಂದು ಸ್ವಲ್ಪ ಬಟ್ಟೆ ಅವೆಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಹೊರಟಿದ್ದೀವಿ. ಹೋಗ್ತಾ ಕೆಲವೊಂದು ಕ್ಲಿಪ್ಸ್ನ ತೋರಿಸ್ತೀನಿ. ನೋಡಿ, ಇವಾಗ ಪಾವಗಡ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಪಾವಗಡ ಬಸ್ ಸ್ಟ್ಯಾಂಡಿಗೆ ಬಂದು ತುಮಕೂರು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ತುಮಕೂರು ಬಸ್ಸು ಇನ್ನೂ ಬಂದಿಲ್ಲ, ಇನ್ನೊಂದು 10 ನಿಮಿಷ ಬರುತ್ತೆ ಅಂತ ಅಲ್ಲಿಗೆ ಬಂದಿದ್ದೀವಿ. ನೋಡಿ, ಬಸ್ ಸಿಕ್ತು. ಲಾಸ್ಟು ಬಸ್ ಹತ್ತಿದ್ದೀವಿ ನಾವಿವಾಗ. ಬಸ್ ಹತ್ತು ಒಳಗಡೆ ಎಲ್ಲ ಕುತ್ಕೊಂಡಿದ್ದೀವಿ. ಇಲ್ಲಿಂದ ನಾವು ತುಮಕೂರಿಗೆ ಹೋದರೆ ತುಮಕೂರಲ್ಲಿ ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಇವಾಗ ತುಮಕೂರು ಬಸ್ ಹತ್ತು ಕುತ್ಕೊಂಡಿದ್ದೀವಿ. ಇಲ್ಲಿಂದ ನಾವು ತುಮಕೂರಿಗೆ ಹೋದರೆ ಪಾವಗಡದಿಂದ, ಇವತ್ತು ಶನಿವಾರ ಬೇರೆ ಸಿಕ್ಕಾಪಟ್ಟೆ ರಶ್ ಇದ್ದರು ಹೊರಗಡೆ ಎಲ್ಲ. ನಮಗೆ ಬಸ್ ಸಿಗೋದೇ ಇದಾಗೋಯಿತು. ಸೀಟ್ ಹಾಕ್ಕೊಂಡು ಲಾಸ್ಟಿಗೆ ಸೀಟ್ ಸಿಕ್ತು, ಯಾಕಂದರೆ ಹುಡುಗರೆಲ್ಲ ಇದ್ರಲ್ಲ ಅದಕ್ಕೆ. ಇವಾಗ ಬಸ್ ಇನ್ನೇನು ಸ್ವಲ್ಪ ಹೊರಡುತ್ತೆ. ನೋಡಿ, ಫುಲ್ಲು ಎಲ್ಲ ಯಾವ ಬಸ್ ನೋಡಿದ್ರೂ ಸಿಕ್ಕಾಪಟ್ಟೆ ರಶ್ ಇತ್ತು. ಶನಿವಾರ ಬೇರೆ ಇವತ್ತು. ಶರಣಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನಮಗೆ ಸಿಗಲಿಲ್ಲ. ನೋಡಿ, ಇದು ವಾಚು ನಾವು ಬುಕ್ ಮಾಡಿದ್ವಿ. ವಾಚ್ ಇವತ್ತೇ ಬಂದಿತ್ತು. ವಾಚ್ ತೊಗೊಂಡು ಬಂದಿದ್ದೀವಿ. ವಾಚ್ ಬಂದು ಇದೇನು ನಾವು ಅಮೌಂಟ್ ಕೊಟ್ಟಿಲ್ಲ, ಫ್ರೀಯಾಗಿ ನಮ್ಮ ಮನೆಯವ್ರು ಕಾರ್ಪೆಂಟ್ರ್ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಫೆವಿಕಾಲಿಂದ ಈ ಪಾಯಿಂಟ್ಸ್ ಅಂತ ಬರುತ್ತೆ. ಈ 80 ಪಾಯಿಂಟ್ಸ್ಗೆ ಈ ವಾಚನ್ನ ನಮಗೆ ಬುಕ್ ಮಾಡ್ಕೊಂಡಿದ್ವಿ. ಇದರಲ್ಲೂ ಬೇರೆ ಬೇರೆ ಥರ ಆಪ್ಷನ್ ಇರುತ್ತೆ. ಬ್ಯಾಗು, ವಾಚು, ಮತ್ತು ನಮಗೇನು ಬೇಕೋ ಆ ಥರ ಗಿಫ್ಟ್ ಇದು ಸಿಗುತ್ತೆ. ಅದರಲ್ಲಿ ನಾವು ವಾಚ್ ಬೇಕು ಅಂತ ಬುಕ್ ಮಾಡ್ಕೊಂಡಿದ್ವಿ. ನಮ್ಮ ಮನೆಯವ್ರು ಕಟ್ಕೊಂಡಿದ್ದಾರಲ್ಲ ಅದೇ ಥರ ವಾಚೇ ಇದನ್ನು ನಾನೊಂದು ಬುಕ್ ಮಾಡ್ಕೊಂಡಿದ್ದೆ. ಅದರಲ್ಲಿ 80 ಪಾಯಿಂಟ್ಸ್ಗೆ ಈ ವಾಚ್ ಬರುತ್ತೆ. ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ನೋಡಿದ್ವಿ. ಎಷ್ಟು ಅಂದರೆ ಒಂದು 5,000 to 6,000 ರೂಪಾಯಿ ಅಮೌಂಟ್ ತೋರಿಸ್ತಿತ್ತು. ಇದು 80 ಪಾಯಿಂಟ್ಸ್ ಇದೆಯಲ್ಲ ಅದರಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದರಲ್ಲೇ ಬುಕ್ ಮಾಡ್ಕೊಂಡ್ವಿ. ನೋಡಿ, ನಮ್ಮ ಮನೆಯವ್ರು ಓಪನ್ ಮಾಡ್ತಾಯಿದ್ದಾರೆ ಅದನ್ನು. ನಾಯ್ಸ್ ಕಂಪ್ನಿ ಅಂತ. ನೋಡಿ, ಮೊಬೈಲಲ್ಲಿ ಓಪನ್ ಮಾಡಿಕೊಂಡು ಸ್ಕ್ಯಾನರ್ ಕೊಡ್ದು ಇದು ಮಾಡ್ಕೋಬೇಕು. ತಿರ್ಗಾ ನೋಡಿ, ಆಲ್ಮೋಸ್ಟ್ ನಾವು ಆಗಲೇ ತುಮಕೂರು ಇದಕ್ಕೆ ಬಂದಿದ್ದೀವಿ, ತುಮಕೂರು ಬಸ್ ಸ್ಟ್ಯಾಂಡ್ಗೆ. ಪ್ಲೀಸ್ ಯಾರ್ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಮಕೂರಲ್ಲಿ ಫೇಮಸ್ ಅಂದರೆ ಆಂಜನೇಯಂದು ಸ್ಟ್ಯಾಚು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ತುಮಕೂರಿಗೆ ಬಂದಿದ್ದೀವಿ ಅಂತ. ಸಿರಾ ಗೇಟ್ ಹತ್ರ ನೋಡಿ. ಅಷ್ಟರಲ್ಲಿ ನನ್ನ ತಮ್ಮನೂ ಬಂದ ಕಾರ್ ಹಾಕ್ಕೊಂಡು. ಇವಾಗ ನನ್ನ ತಮ್ಮನ ಕಾರ್ ಹತ್ಕೊಂಡು ಹೋಗ್ತಾಯಿದ್ದೀವಿ ತುಮಕೂರು. ಅವ್ನು ಬೆಂಗಳೂರಿಂದ ಕಾರಲ್ಲಿ ಬಂದಿರೋದು. ನಾವು ಪಾವಗಡದಿಂದ ತುಮಕೂರಿಗೆ ಬಸ್ಸಲ್ಲಿ ಬಂದು ಈಗ ಅವ್ನ ಕಾರ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ಸೀದಾ ಚೌಟ್ರಿ ಹತ್ರಕ್ಕೆ ಬಂದುಬಿಟ್ವಿ, ಗುಬ್ಬಿ ಹತ್ರ. ಅಲ್ಲಿ ನಮಗೊಂದು ರೂಮ್ ಬೇಕಾಯಿತು. ರೂಮ್ ಬೇಕು ಅಂತ ಕೇಳಿದ ತಕ್ಷಣ ನಮಗೊಂದು ರೂಮ್ ಬಿಟ್ಕೊಟ್ರು. ಅಲ್ಲಿ ಬೇಗ ಎಲ್ಲ ರೆಡಿ ಆಗಿಬಿಟ್ಟು, ಯಾಕಂದರೆ ರಿಸೆಪ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಲ್ಲನೂ. ನಾವು ಯಾರೂ ಇನ್ನೂ ರೆಡಿ ಆಗಿರಲಿಲ್ಲ. ಎಲ್ಲ ಸೀರೆ ಕಟ್ಕೋಬೇಕಾಯ್ತು ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಎಲ್ಲ ರೆಡಿಯಾಗಿ. ನೋಡಿ, ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ. ನಾವೆಲ್ಲ ಸ್ವಲ್ಪ ಬೇಗ ಎಲ್ಲ ರೆಡಿಯಾಗಿ ಮಾಡಿ ಮೇಲಿಂದ ಕೆಲವೊಂದು ಫೋಟೋ ತೊಗೊಂಡ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು ಹೋಗಿ ರಿಸೆಪ್ಷನ್ ಮುಗಿಸ್ಕೊಳ್ಳೋಣ ಅಂದರೆ. ನೋಡಿ, ಸಿಕ್ಕಾಪಟ್ಟೆ ಜನನೇ ಇದ್ದಾರೆ ರಿಸೆಪ್ಷನ್ಗೆ. ಇವ್ರು ಬಂದು ನಮ್ಮ ತಾಯಿ ಮನೆ ಕಡೆ ರಿಲೇಷನ್ದು ಮದುವೆ ಇದು. ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಮೆಂತೆ ಕಲರ್ ಸೀರೆ ಹಾಕ್ಕೊಂಡಿದ್ದಾರಲ್ಲ ಅವರೇ, ಹೆಣ್ಣಿನ ಕಡೆಯಿಂದ. ನೋಡಿ, ರಿಸೆಪ್ಷನ್ ಎಲ್ಲ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲೆ ಮಾಡಿ ಮೇಲಿಂದನೇ ಫೋಟೋಸ್ ಎಲ್ಲ ತೆಗ್ದಿದ್ದೀವಿ. ಒಂದು ವೀಡಿಯೋ ಮಾಡೋಣ ಕೆಳಗಡೆ ಹೋದರೆ ಆಗಲ್ಲ ಅಂಥೇಳಿ. ನೋಡಿ, ಮೇಲ್ಗಡೆ ಮಾಡಿ ಮೇಲೆ
ಫೋಟೋ ತೊಗೊತಿದ್ದೀವಿ. ನೋಡಿ ಇವ್ನು ನನ್ನ ತಮ್ಮ ಬೆಂಗಳೂರಿಂದ ಬಂದಿರೋದು, ಇವನ ತಮ್ಮನ ಮಗ. ಇವಳು ನಮ್ಮ ಅಕ್ಕ. ಇವಾಗ ಇವ್ರು ನಮ್ಮ ಅಕ್ಕನ ಮನೆಗೆ ಹೋಗಬೇಕು ಅಂತೇಳಿ ಇಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಅವ್ರ ಮನೆಗೆ ಹೋಗೋದು. ಇವಳು ನನ್ನ ತಮ್ಮನ ಹೆಂಡ್ತಿ. ನೋಡಿ ನಮ್ಮ ಮೂವರೂ ಕೆಲವೊಂದು ಫೋಟೋಸ್ ಎಲ್ಲ ಇಡಿಸ್ಕೊಂಡು ನೋಡಿ ನಾವು ನನ್ನ ತಮ್ಮ, ನಮ್ಮ ಅಕ್ಕ, ನಾನು ತಿರ್ಗಾ ಮದುವೆಯಲ್ಲೆಲ್ಲ ಮುಗಿಸ್ಕೊಂಡು ಈಗ ಬಂದು ನೋಡಿ ಕುತ್ಕೊಂಡಿದ್ದೀವಿ ಇಲ್ಲಿ ಊಟಕ್ಕೆ ಅಂತ. ಬಂದು ಊಟ ಒಂದು ಮಾಡ್ಕೊಂಡು ಹೋಗ್ಬಿಡೋಣ. ಟೈಮ್ ಆವಾಗಲೇ 10 ಗಂಟೆ ಆಗೋಗ್ಬಿಟ್ಟಿದೆ. ಇದರಲ್ಲಿ ಟೈಮ್ 10 ಗಂಟೆ ಆಗೋಗಿದೆ. ಎಲ್ಲ ಊಟ ಒಂದು ಮಾಡ್ಕೊಂಡು ಹೋಗ್ಬಿಡೋಣ, ಆಲ್ರೆಡಿ 10:15 ಆಗೋಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇವ್ರೇ ನೋಡಿ ಮತ್ತೆ ನಮ್ಮಮ್ಮ ಇದ್ದಾರಲ್ಲ, ಅವ್ರ ಅಣ್ಣನ ಹೆಂಡ್ತಿ ತಮ್ಮ. ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಐಸ್ ಕ್ರೀಮ್ ಇಕ್ಕಿದ್ರು, ಬೀಡ ಅದೆಲ್ಲ ಇಕ್ಕಿದ್ರು. ಹುಡುಗರೆಲ್ಲ ಐಸ್ ಕ್ರೀಮು ಎಷ್ಟು ಬೇಕೋ ಅಷ್ಟೆಲ್ಲ ಚೆನ್ನಾಗಿ ತಿಂದುಬಿಟ್ರು. ಐಸ್ ಕ್ರೀಮ್ನೆಲ್ಲ ತಿಂದು ನೋಡಿ ಗುಬ್ಬಿ ಹತ್ರ ಮೇನ್ ರೋಡಲ್ಲೇ ಇದೆ SLN ಮದುವೆ ಮನೆ ಅಂತ ದೊಡ್ಡದಾಗೆ ಇದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಚೌಟ್ರಿ ಅಂತ ದೊಡ್ಡ ಚೌಟ್ರಿನೇ. ಅದಕ್ಕೆ ನೋಡಿ ಮದುವೆ ಹುಡುಗಿ ಮದುವೆ ಹುಡುಗಂದು ಫೋಟೋನೇ ಇಟ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ವೀಡಿಯೋ ಮಾಡಿಕೊಂಡು, ನನ್ನ ಮಗಳೇ ವೀಡಿಯೋ ಎಲ್ಲ ಮಾಡಿರೋದು. ಸೀದಾ ಇಲ್ಲಿಂದ ಇವೆಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಸೀದಾ ಮನೆ ಹತ್ರ ಹೊರಟ್ಬಿಟ್ವಿ. ಟೈಮ್ ಲೇಟ್ ಆಗೋಗ್ಬಿಟ್ಟಿತ್ತು. ಅಲ್ಲಿ 11:30 12 ಆಗಿಬಿಟ್ಟಿತ್ತು. ಯಾಕಂದರೆ ಇವಾಗ ಇಲ್ಲಿಂದ ನಮ್ಮ ಅಕ್ಕವ್ರ ಬರಸನಹಳ್ಳಿ ಅಂತ ಅಲ್ಲಿಗೆ ಹೋಗೋದಕ್ಕೆ ಫುಲ್ಲು ಗಾರ್ಡ್ ಸೆಕ್ಷನ್ನು. ಅದಕ್ಕೆ ಸ್ವಲ್ಪ ವೀಡಿಯೋಗಳು ಮಾತ್ರ ಮಾಡಿಕೊಂಡು ಗಾರ್ಡ್ ಸೆಕ್ಷನಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂಥೇಳಿ ಫಸ್ಟು ಮನೆಗೆ ಹೋಗಿಬಿಡೋಣ ಅಂತೇಳ್ಬಿಟ್ಟು ಅಲ್ಲಿ ಸುಮಾರು 12 ಗಂಟೆ ಆಗೋಗಿತ್ತು ನಾವು ಹೋಗೋಷ್ಟೊತ್ತಿಗೆ. ಅಲ್ಲಿಂದ ಸೀದಾ ಮನೆಗೆ ಹೊರಟೋದ್ವಿ. ಆದರೂ ಸ್ವಲ್ಪ ರೋಡ್ ಮಿಸ್ ಆಗೋಯ್ತು. ಯಾಕಂದರೆ ಈ ಕಡೆ ರೋಡಲ್ಲಿಂದ ಬರಬೇಕಾದ್ರೆ ಅಲ್ಲಿ ರೋಡ್ ಕಾಂಕ್ರೀಟ್ ಎಲ್ಲ ಮಾಡ್ತಾಯಿದ್ದಾರೆ ಇನ್ನೂ. ಸೀದಾ ಆಲ್ಮೋಸ್ಟ್ ಮನೆಗೆ ಬೇಗನೆ ಹೊರಟೋದ್ವಿ 12:30ಗೆಲ್ಲ. ಬಾಯ್.